ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಉತ್ತರ ಪ್ರದೇಶದ ಸಂಬಾಲ್ ಗಲಭೆಗೆ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಅದೇನೆಂದರೆ, ಈ ಗಲಭೆಯ ಹಿಂದೆ ಪಾಕಿಸ್ತಾನ ಮತ್ತು ಅಮೆರಿಕಗಳು ಇರೋ ಶಂಕೆ ವ್ಯಕ್ತವಾಗಿದೆ. ಇನ್ನೊಂದು ಕಡೆ ಈ ವಿಪಕ್ಷ ನಾಯಕ ರಾಹುಲ್ಲಾ ಸಂಬಾಲ್ಗೆ ಭೇಟಿ ಕೊಡೋಕೆ ಹೋಗಿದ್ರು. ಅಲ್ಲಿ ಪೊಲೀಸರು ಬಿಟ್ಟಿಲ್ಲ. ಯಾಕಂದರೆ ಈತ ಹೋಗಿದ್ದು ಸಂತ್ರಸ್ತರನ್ನ ಭೇಟಿ ಮಾಡ್ತೀನಿ ಅಂತ. ಅಯ್ಯೋ, ಸಂತ್ರಸ್ತರು ಅಂದರೆ ಕಲ್ಲೇಟು ತಿಂದು ಆಸ್ಪತ್ರೆಯಲ್ಲಿದ್ದ ಪೊಲೀಸರು ಮತ್ತು ಅಧಿಕಾರಿಗಳನ್ನಲ್ಲ, ಬದಲಾಗಿ ಗಲಭೆ ನಡೆಸಿ ಪೊಲೀಸರ ವಧೆ ತಿಂದು ಆಸ್ಪತ್ರೆಯಲ್ಲಿ ಮಲಗಿರೋ ಗಲಭೆಕೋರರು ಮತ್ತೆ ಗಲಭೆ ಮಾಡೋಕೆ ಹೋಗಿ ಗುಂಡೇಟಿಗೆ ಬಲಿಯಾದವರನ್ನ, ಅವರ ಮನೆಯವರನ್ನ. ಇನ್ನೊಂದು ಕಡೆ ಭಾರತದ ಯಾವುದೇ ಮಸೀದಿಯ ಸರ್ವೆ ಮಾಡೋಕೆ ಅವಕಾಶ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಲಾಗಿದೆ. ಹಾಗಾದ್ರೆ ಈ ಅರ್ಜಿ ಹಾಕಿದವರು ಯಾರು? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ವಿಡಿಯೋವನ್ನ ಕೊನೆ ತನಕ ನೋಡಿ ತಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಗೆಳೆಯರೆ, ನವೆಂಬರ್ 24 ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಜಾಮಾ ಮಸೀದಿ ಸರ್ವೆಗೆ ಅಲ್ಲಿನ ಸ್ಥಳೀಯ ನ್ಯಾಯಾಲಯ ಅನುಮತಿ ಕೊಟ್ಟಿತ್ತು. ಈ ವೇಳೆ ಅಧಿಕಾರಿಗಳು ಸರ್ವೆಗೆ ತೆರಳಿದ್ರು. ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟವನ್ನ ಡಿ.ಕೆ. ಶಿವಕುಮಾರ್ ಅವರ ಬ್ರದರ್ಸ್ ಮತ್ತೆ ಸಿಸ್ಟರ್ಸ್ ಮಾಡಿದ್ರು. ಆದ್ರೆ ಅಲ್ಲಿರೋದು ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ವಲ್ಲ, ಯೋಗಿ ಆದಿತ್ಯನಾಥ್ ಸರ್ಕಾರ. ಆ ಸಂದರ್ಭದಲ್ಲಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನ ಚೆದರಿಸೋಕೆ ನೋಡಿದ್ರು ಪೊಲೀಸರು. ಜನರನ್ನ ಚೆದರಿಸೋಕೆ ರಬ್ಬರ್ ಗುಂಡನ್ನು ಕೂಡ ಹಾರಿಸಬೇಕಾಯ್ತು. ಆಗ 5 ಜನರು ಮೃತಪಟ್ಟಿದ್ರು. ಸುಮಾರು 700 ಜನರ ಮೇಲೆ FIR ಕೂಡ ದಾಖಲಾಗಿತ್ತು. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದರ ಜೊತೆಗೆ ರಾಹುಲ್ಲಾ ಎಷ್ಟೇ ಆದರೂ ವಿಪಕ್ಷ ನಾಯಕ, ನಾನು ಸಂಬಾಲ್ಗೆ ಹೋಗಿ ಸಂತ್ರಸ್ತರಿಗೆ ಸಾಂತ್ವನ ಹೇಳ್ತೀನಿ ಎಂದಿದ್ರು. ಆದರೆ ಸಂಬಾಲ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ DC ಇದ್ದಾರಲ್ಲ, ಹಾಗೆ ಅಲ್ಲಿ DM ಅಂತ ಇರ್ತಾರೆ. ಇವರು ಕರ್ಫ್ಯೂ ಹೇರಿದ್ರು, ಹೊರಗಿನಿಂದ ಯಾರು ಸಂಬಾಲ್ಗೆ ಬರುವಂತಿಲ್ಲ ಅಂತ. ಸಂಸತ್ ಅಧಿವೇಶನದಲ್ಲಿ ಈ ರಾಹುಲ್ಲಾ ಮಾತಾಡಿದ್ದೇನು ಗೊತ್ತಾ? RSS ಮತ್ತೆ ಯೋಗಿಯೇ ಬೇಕು ಅಂತ ಮಾಡಿಸಿದ್ದಾರೆ, ಅಲ್ಪಸಂಖ್ಯಾತರನ್ನ ಕೊಲ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ. ನನಗೆ ಇಲ್ಲಿ ಒಂದು ವಿಷಯ ಗೊತ್ತಾಗಲಿಲ್ಲ. ಈ ರಾಹುಲ್ಲಾಗೆ ಕೋರ್ಟ್ ಸರ್ವೆ ಮಾಡೋಕೆ ಅನುಮತಿ ಕೊಟ್ಟರೆ ಅಧಿಕಾರಿಗಳು ಬಂದರೆ ಅವರ ಮೇಲೆ ಹಲ್ಲೆ ಯಾಕೆ ಮಾಡಿದ್ರಿ ಅಂತ ಹೇಳಲೇ ಇಲ್ಲ. ಹೋಗ್ಲಿ ಬಿಡಿ. ಈ ರಾಹುಲ್ಲಾ ಜೊತೆ ಹಾಗಲಕಾಯಿ ಜೊತೆ ಬೇವಿನಕಾಯಿ ಅನ್ನೋ ಹಾಗೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ನಾಯಕ ಅಖಿಲೇಶ್ ಯಾದವ್, ಹೌದು ಅದೆಲ್ಲ ತಪ್ಪು, ಯೋಗಿ ಸರ್ಕಾರ ಮಾಡಿದ್ದು ಅಂದ್ರು. ಅಯ್ಯೋ, ಈ ಹಾಗಲಕಾಯಿ ರಾಹುಲ್ಲಾ, ಬೇವಿನಕಾಯಿ ಅಖಿಲೇಶ, ಇವರಿಬ್ಬರ ಒಂದು ಕಡೆ ಇರಲಿ ಅನ್ನೋಣ ಅಂದರೆ ಈ ರಾಹುಲ್ಲಾ ನೋಡೋಕೆ ಜೋಕರ್ ಅನಿಸಿದ್ರು, ದೇಶಕ್ಕೆ ಮಾತ್ರ ಈತ ಡೇಂಜರ್. ಇನ್ನು ಕಳೆದ ವಾರ ಈ ರಾಹುಲ್ಲಾ ತಂಗಿ ಪಿಂಕಾ ವಾದ್ರಾ ಗಾಂಧಿ ಇವರು ಕೂಡ ವಯನಾಡಿಂದ ಗೆದ್ದು ಲೋಕಸಭೆಗೆ ಬಂದಿದ್ರು. ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ರು. ಈಗ ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ಬೇಕಲ್ಲ, ಇಂದಿರಾ ಗಾಂಧಿ ತರ ರೆಡಿಯಾಗಿ ಸಂಬಾಲ್ಗೆ ಹೋಗೋಕೆ ಅಣ್ಣ ತಂಗಿ ರೆಡಿ ಆದ್ರು. ಕೊನೆಗೂ ವಿಪಕ್ಷ ನಾಯಕ ರಾಹುಲ್ಲಾ ಮತ್ತೆ ಸಹಚರರು ಭೇಟಿ ನೀಡೋಕೆ ತಯಾರಿ ನಡೆಸಿದ್ರು. ಸಂಬಾಲ್ ಕಡೆಗೆ ಹೊರಟರು. ಆದ್ರೆ ಅವರನ್ನ ಉತ್ತರ ಪ್ರದೇಶ ಪೊಲೀಸರು ಗಾಜಿಪುರ್ನಲ್ಲಿ ತಡೆದು ನಿಲ್ಲಿಸಿದ್ರು. ಈ ಸಮಯದಲ್ಲಿ ರಾಹುಲ್ಲಾ ಜೊತೆ ತಂಗಿ ಪಿಂಕಾ ವಾದ್ರಾ ಕೂಡ ಇದ್ರು. ಅದನ್ನ ತಡೆದಿದ್ದನ್ನ ರಾಹುಲ್ಲಾನೇ ಖಂಡಿಸಿದ್ದಾನೆ. ಅಯ್ಯೋ ಕರ್ಮ, ಏನಂದ್ರೆ ಇವರನ್ನ ತಡೆದಿದ್ದನ್ನ ಇವರೇ ಖಂಡಿಸ್ಕೋಬೇಕು, ಇನ್ಯಾರು ಖಂಡಿಸಿಲ್ಲ. ಸಂತ್ರಸ್ತರನ್ನ ಭೇಟಿ ಮಾಡೋಕೆ ಬಿಡ್ತಾ ಇಲ್ಲ, ಅವರನ್ನ ಭೇಟಿ ಮಾಡೋದು ನನ್ನ ಸಾಂವಿಧಾನಿಕ ಹಕ್ಕು, ಇದು ಅಂಬೇಡ್ಕರರ ಸಂವಿಧಾನ ಮುಕ್ತಾಯ ಮಾಡೋ ಹೊಸ ಭಾರತ ಅಂತ ಹೇಳಿಕೆಯನ್ನ ಕೊಟ್ರು. ಇನ್ನೇನು ಅದೇ ತಾನೇ ಹಳೆ ಡೈಲಾಗು. ಈ ಒಂದು ನಿಯೋಗ ಇತ್ತಲ್ರಿ ಸಂಬಾಲ್ಗೆ ಭೇಟಿ ಕೊಟ್ಟಿದ್ದು. ಸಂಸದರು ಎಲ್ಲ ಬೇಡ, ಅದರಲ್ಲಿ 4-5 ಸದಸ್ಯರನ್ನಾದ್ರೂ ಒಳಗೆ ಬಿಡಿ ಅನ್ನೋ ಪ್ರಸ್ತಾವನೆಯನ್ನ ಇಟ್ರು. ಅದನ್ನು ಕೂಡ ಪೊಲೀಸರು ನಿರಾಕರಿಸಿದ್ರು. ಇದರಿಂದ ಕಾಂಗ್ರೆಸ್ ನಾಯಕರು ಮತ್ತೆ ಬೆಂಬಲಿಗರು ಅದೇ ಬಾರ್ಡರ್ನಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು. ಇದರ ಪರಿಣಾಮ ಡೆಲ್ಲಿ ಮತ್ತೆ ಮೀರತ್ನ ಎಕ್ಸ್ಪ್ರೆಸ್ ವೇನಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ನಂತರ ರಾಹುಲ್ಲಾ ಮತ್ತೆ ಅವರ ತಂಡ ಅಲ್ಲಿಂದ ವಾಪಸ್ ಆಯಿತು. ಅದು 2-3 ಗಂಟೆ ಒದ್ದಾಡಿದ ಬಳಿಕ ಪೊಲೀಸರು ಒಳಗೆ ಬಿಡದೇ ಇದ್ದಾಗ, ಮೊದಲು ಡಿಸೆಂಬರ್ 10ನೇ ತಾರೀಕಿನವರೆಗೆ ಹೊರಗಿನವರು ಯಾರು ಪ್ರವೇಶ ಮಾಡದಂತೆ ಅಲ್ಲಿನ DC ಅಂದ್ರೆ DM ಏನಿದ್ದಾರೆ ಇವರು ನಿರ್ಬಂಧವನ್ನು ವಿಧಿಸಿದ್ರು. ಈಗ ಅದನ್ನೇ ಡಿಸೆಂಬರ್ 31ರವರೆಗೆ ವಿಸ್ತರಿಸಲಾಗಿದೆ. ಹೊರಗಿನವರೇ ಆಗಲಿ, ಯಾವುದೇ ರಾಜಕೀಯ ನಾಯಕರೇ ಆಗಲಿ, ಮುಂದಿನ ವರ್ಷದ ತನಕ ಅಂದ್ರೆ ಈ ತಿಂಗಳು ಪೂರ್ತಿ ಆಗುವವರೆಗೂ ಸಂಬಾಲ್ಗೆ ಬರುವ ಹಾಗಿಲ್ಲ ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಕೆಲವರು ರಾಹುಲ್ಲಾ ಮತ್ತೆ ವಿಪಕ್ಷದ ಯಾರೂ ಅಲ್ಲಿಗೆ ಹೋಗಬಾರದು ಅಂತಲೇ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಅಂತಿದ್ದಾರೆ. ಅದರಲ್ಲೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ಮೇಲೂ ಹೊರಗಿನವರು ಬರಬಾರದು ಅಂದ್ರೆ ಹೇಗೆ ಅಂತಿದ್ದಾರೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ಅವರು ಬರುವಂತಿಲ್ಲ ಅಂದ್ರೆ ಹೇಗೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ. ಗೆಳೆಯರೆ, ಸಂಬಾಲ್ನಲ್ಲಿ ಧಾರ್ಮಿಕವಾಗಿ ಸೂಕ್ಷ್ಮ ಪರಿಸ್ಥಿತಿ ಇದೆ. ಹರಿಹರ ದೇವಸ್ಥಾನವನ್ನು ಒಡೆದು ಬಾಬರ್ ಕಾಲದಲ್ಲಿ ಮಸೀದಿ ಕಟ್ಟಲಾಗಿದೆ. ಅದೇ ಈಗ ಸಂಬಾಲ್ನಲ್ಲಿರೋ ಜಾಮಾ ಮಸೀದಿ, ಅಲ್ಲಿ ಸರ್ವೆ ಮಾಡಬೇಕು ಅಂತ ಹಿಂದೂ ಪರವಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇದಕ್ಕೆ ಸ್ಥಳೀಯ ಕೋರ್ಟ್ ಮಸೀದಿ ಸರ್ವೆಗೆ ಸೂಚನೆ ಕೊಟ್ಟಿತ್ತು. ಆದರೆ ನವೆಂಬರ್ 24ನೇ ತಾರೀಕು
ಮಸೀದಿ ಸರ್ವೆಗೆ ಬಂದಿದ್ದ ಅಧಿಕಾರಿಗಳ ಮೇಲೆ ಅಲ್ಲಿನ ಉದ್ರಿಕ್ತರ ಗುಂಪು ದಾಳಿ ಮಾಡಿತ್ತು. ಆ ಸಮಯದಲ್ಲಿ ಈ ರಾಹುಲ್ ಏನನ್ನೂ ಮಾತಾಡಲಿಲ್ಲ. ಆಯ್ತು, ಪ್ರಚೋದನಕಾರಿ ಭಾಷಣ ಮಾಡಬೇಡಿ ಅಂತ ಪೊಲೀಸರು ಇವರನ್ನ ಒಳಗೆ ಕಳಿಸ್ಬೋದಿತ್ತು. ಆದ್ರೆ ಈ ಕಂಡೀಷನ್ ಹಾಕಿ ಕಳಿಸೋದಕ್ಕೆ ರಾಹುಲ್ ಯಾವಾಗ ತಾನೇ ಒಬ್ಬೊಬ್ಬನೇ ಹೋಗಿದ್ದಾರೆ. ಹೋದ್ರೆ ಆತನ ಹಿಂದೆ ಒಂದು ಕುರಿಯ ಹಿಂಡು, ಇಲ್ಲ ಅಂದ್ರೆ ಹಂದಿಯ ಹಿಂಡಿನ ಹಾಗೆ ಒಂದು ದಂಡೇ ಇರುತ್ತೆ. ಹಾಗಾಗಿ ಪೊಲೀಸರು ಬಿಡದೇ ಇರಬಹುದು. ಗೆಳೆಯರೆ, ಅಲ್ಲಿ ರಾಹುಲ್ನನ್ನ ಬಿಡದೇ ಇರೋಕೆ ಮುಖ್ಯವಾದ ಕಾರಣ ಅಂದ್ರೆ ಈ ಸಂಭಾಲ್ ಹಿಂಸಾಚಾರ ದೊಡ್ಡ ಟ್ವಿಸ್ಟ್ ಇದೆ. ಅದೇನಂದ್ರೆ ಈ ಗಲಭೆಯಲ್ಲಿ ಪಾಕಿಸ್ತಾನ ಮತ್ತೆ ಅಮೆರಿಕದ ಲಿಂಕ್ ಇರೋದು ಬೆಳಕಿಗೆ ಬರ್ತಾ ಇದೆ. ಘಟನೆ ನಡೆದ ಸ್ಥಳದಲ್ಲಿ ಸಿಕ್ಕಿರೋ 6 ಬ್ಲೇಡ್ಸ್ ಕಾರ್ಟ್ರಿಜ್ಗಳಲ್ಲಿ ಪಾಕಿಸ್ತಾನದಲ್ಲಿ ತಯಾರಾದ ಕಾರ್ಟ್ರಿಜ್ ಕೂಡ ಸಿಕ್ಕಿದೆ. ಒಂದು ಕಾರ್ಟ್ರಿಜ್ ಮೇಲೆ ಪಾಕಿಸ್ತಾನ ಆರ್ಡೆನ್ಸ್ ಫ್ಯಾಕ್ಟರಿ ಅಂತ ಇದೆ. ಇನ್ನೊಂದು ಕಾರ್ಟ್ರಿಜ್ ಅಮೆರಿಕಾಗೆ ಸೇರಿದ್ದು, ಅಮೆರಿಕದಲ್ಲಿ ತಯಾರಾಗಿರೋದು ಅಂತ ಹೇಳಲಾಗ್ತಾ ಇದೆ. ಈ 2 ಕಾರ್ಟ್ರಿಜ್ಗಳು 9 ಮಿಲಿಮೀಟರ್ ಉದ್ದ ಇವೆ. ಇವುಗಳೊಂದಿಗೆ 12 ಬೋರ್ ಮತ್ತೆ 32 ಬೋರ್ನ ಶೆಲ್ ಕೇಸಿಂಗ್ಗಳು ಕೂಡ ಸಿಕ್ಕಿವೆ. ಇದನ್ನ ಸಂಭಾಲ್ ಮುನ್ಸಿಪಲ್ ಕಾರ್ಪೊರೇಷನ್ ತಂಡ ಮತ್ತು ಫಾರಿನಿಕ್ಸ್ ತಂಡ ನಡೆಸಿರೋ ಶೋಧದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರೋದು. ಇದನ್ನ ಮಾಹಿತಿ ಕೊಟ್ಟಿರೋದು ಅಡಿಷನಲ್ SP ಅವರು. ಯೋಗಿ ಆದಿತ್ಯನಾಥ್ ಕೊಟ್ಟರು ಅಂತ ಮತ್ತೆ ಹೇಳಬೇಡಿ. ಈ ಸುದ್ದಿ ಹೊರಕ್ಕೆ ಬರ್ತಿದ್ದ ಹಾಗೆ ಘಟನೆ ನಡೆದಿರೋ ಸ್ಥಳಕ್ಕೆ ಸೆಕ್ಯೂರಿಟಿ ಏಜೆನ್ಸಿಗಳು ಬಂದಿವೆ. ಸದ್ಯಕ್ಕೆ ಪೊಲೀಸರ ತಂಡ ಮೆಟಲ್ ಡಿಟೆಕ್ಟರ್ ಅಳವಡಿಸಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಚಿಕ್ಕ ಮಗು ಕೂಡ ಹೇಳುತ್ತೆ ರೀ, ಸಂಭಾಲ್ ಗಲಭೆಗೆ ಮೊದಲೇ ಪ್ಲಾನ್ ನಡೆದಿತ್ತು ಅಂತ. ಆದರೆ ಕರ್ಮ ಏನು ಗೊತ್ತಾ, ಪಾಪುಗೆ ಗೊತ್ತಾಗೋ ವಿಷಯ ಇಲ್ಲಿ ಪಪ್ಪುಗೆ ಗೊತ್ತಾಗಲ್ವಲ್ಲ ಅನ್ನೋದು. ಈ ತನಿಖೆಯಲ್ಲಿ NIA ತಂಡವನ್ನು ಬಳಸಿ ಇನ್ನೂ ಆಳವಾದ ತನಿಖೆ ನಡೆಸಲಾಗುತ್ತೆ. ಅಪರಾಧಿಗಳಿಗೂ ಭಯೋತ್ಪಾದಕರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಅಲ್ಲಿನ SP ಈಗ ತಿಳಿಸಿದ್ದಾರೆ. ಇದೆಲ್ಲ ವಿಷಯಗಳು ತಿಳಿದುಕೊಳ್ಳದೆ ವಿಪಕ್ಷ ನಾಯಕ ರಾಹುಲ್ ಏನಾದರೂ ಸಂಭಾಲ್ನಲ್ಲಿ ಸಂತ್ರಸ್ತರನ್ನ ಭೇಟಿ ಮಾಡ್ತೀನಿ ಅಂತ ಹೋಗಿದ್ರ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಬೇಡವೇನ್ರಿ? ಇನ್ನು ಪಾಪ ಈ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದು ನಿಜ. ವಿಪಕ್ಷ ನಾಯಕನಾಗಿ ಸಂತ್ರಸ್ತರನ್ನ ಭೇಟಿ ಮಾಡಬಾರದಾ ಅಂತ. ಆದ್ರೆ ಇವರೇನೋ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡೋಕೆ ಹೋಗಿ ಮಣಿದವರನ್ನ ಭೇಟಿ ಮಾಡೋಕೆ ಹೋಗಿದ್ರ. ಇವರನ್ನ ಬಿಡದೇ ಇದ್ದದ್ದು ಸಂವಿಧಾನ ವಿರೋಧ ಅಂತಾರೆ. ಆದ್ರೆ ಸಂಭಾಲ್ನಲ್ಲಿ ಈತ ಭೇಟಿ ಮಾಡೋಕೆ ಹೋದವರೆಲ್ಲ ಸಂವಿಧಾನವನ್ನ ಎಷ್ಟರ ಮಟ್ಟಿಗೆ ಫಾಲೋ ಮಾಡಿದ್ರು ಅದನ್ನ ಮಾತ್ರ ಮಾತಾಡಲ್ಲ. ಈಗ ರಾಹುಲ್ ತಂಗಿ ಪಿಂಕಾ ಗಾಂಧಿಯನ್ನ ಕರ್ಕೊಂಡು ಅಲ್ಲಿಗೆ ಹೋದ್ರು ಸರಿ, ಅಲ್ಲೇನೋ ಸಾಧನೆ ಮಾಡಿದ ಸಂತ್ರಸ್ತರನ್ನ ಭೇಟಿ ಮಾಡ್ತೀನಿ ಅಂತ. ಈ ಮನುಷ್ಯ ದೇಶಕ್ಕೆ ಪ್ರಾಣ ಅರ್ಪಿಸಿದ ಎಷ್ಟು ಜನ ಸೈನಿಕರ ಮನೆಯವರನ್ನ ಭೇಟಿ ಮಾಡಿದ್ದಾರೆ ಹೇಳಲಿ? ದೇಶದ್ರೋಹ ಮತ್ತೆ ನ್ಯಾಯಾಂಗ ನಿಂದನೆ ಜೊತೆಗೆ ಕಾನೂನನ್ನು ಕೈಗೆ ತಗೊಂಡವರೆಲ್ಲ ಇವನಿಗೆ ಸಂತ್ರಸ್ತರು. ದೇಶ ಕಾಯೋ ಯೋಧರು, ಪೊಲೀಸರು, ನ್ಯಾಯಾಧೀಶರೆಲ್ಲ ಇವನಿಗೆ ಹೇಗೆ ಕಾಣಿಸ್ತಾರೋ ಗೊತ್ತಿಲ್ಲ. ಈ ಮನುಷ್ಯ ಹೇಸಿಗೆ ತಿಂದವನ ಹಾಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾನೆ. ಸಂವಿಧಾನದಲ್ಲಿ ಕೋರ್ಟ್ ಸರ್ವೆ ಮಾಡೋಕೆ ಆದೇಶ ಮಾಡಿದರೆ ಸರ್ವೆ ಮಾಡೋಕೆ ಹೋದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅಂತ ಹೇಳಿದ್ಯಾ? ಇವನೊಬ್ಬ ವಿಪಕ್ಷ ನಾಯಕ. ಇನ್ನೊಂದು ಕಡೆ ಮಸೀದಿ ಸರ್ವೆಗೆ ಅನುಮತಿಯನ್ನೇ ಕೊಡಬಾರದು ಅಂತ ಈ ಕಾಂಗ್ರೆಸ್ ಇದೆಯಲ್ಲ, ಅಂದ್ರೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಭಾರತದ ಯಾವುದೇ ಮೂಲೆಯಲ್ಲೂ ಯಾವುದೇ ಮಸೀದಿಯ ಸರ್ವೆಗೆ ಅನುಮತಿಯನ್ನೇ ಕೊಡಬಾರ್ದಂತೆ. ಇದರ ಅರ್ಥ ಏನಂದ್ರೆ ದೇವಸ್ಥಾನ ಮತ್ತೆ ಮಠಗಳು ಎಲ್ಲವೂ ಕಾನೂನಿನ ಅಡಿಯಲ್ಲಿ ಬರಬೇಕು, ನ್ಯಾಯಾಂಗ ವ್ಯವಸ್ಥೆ ಇರಬೇಕು. ಮುಸಲ್ಮಾನರ ಯಾವುದೇ ವಿಷಯಕ್ಕೆ ಸಂವಿಧಾನ, ಕಾನೂನು, ನ್ಯಾಯಾಂಗ ಬೇಕಿಲ್ಲ ಅನ್ನೋದು ರಾಹುಲ್ನ ವಾದ. ಅಲ್ರಿ, ಸಂಭಾಲ್ನಲ್ಲಿ 5 ಜನ ಮರಣ ಹೊಂದಿದ್ದಾರೆ ನಿಜ. ಅವರದ್ದೇ ಪುಸ್ತಕದಲ್ಲಿ ಇದೆಯಲ್ಲ 72 ಜನ ಅಕ್ಷತ ಕನ್ಯೆಯರು ಮೇಲೆ ಸಿಗ್ತಾರೆ ಅಂತ. ಆ 72 ಅಕ್ಷತ ಕನ್ಯೆಯರ ಜೊತೆ ಮೇಲೆ ಜನ್ನತ್ನಲ್ಲಿ ಸುಖವಾಗಿ ಡುಯೆಟ್ ಹಾಡ್ಕೊಂಡು ಖುಷಿಯಾಗಿ ಇರ್ತಾರೆ ಬಿಡಿ. ಪಾಪ ಭೂಮಿ ಮೇಲೆ ಪಾಪದ ಕೆಲಸ ಮಾಡಿ ಒಂದು ಹೆಣ್ಣಿನ ಜೊತೆ ಸಂಸಾರ ಮಾಡೋದ್ರ ಬದಲು ಮೇಲೆ ಖುಷಿ ಜಾಸ್ತಿ ಇರುತ್ತಲ್ಲ. ಯೋಚನೆ ಮಾಡಿ. ಇದು ಗೆಳೆಯರೆ ಸಂಭಾಲ್ ಗಲಭೆಗೆ ಸಿಕ್ಕಿರೋ ಟ್ವಿಸ್ಟ್ ಮತ್ತೆ ರಾಹುಲ್ ಮತ್ತೆ ಪಿಂಕಾ ವಾದ್ರಾ ಗಾಂಧಿಗೆ ಪೊಲೀಸರು ಮುಖಕ್ಕೆ ಮಂಗಳಾರತಿ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.